ಟಾಯ್ಲೆಟನ್ನು ಇನ್ನು ಉಜ್ಜಿ ಉಜ್ಜಿ ತಿಕ್ಕಿ ತೊಳೆಯೋದು ಬೇಡ. ಬರೀ ಇದನ್ನು ಹಾಕಿ ಫ್ಲಶ್ ಮಾಡಿದ್ರೆ ಸಾಕು. ನಿಮ್ಮ ಟಾಯ್ಲೆಟ್ ಸೀಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟಾಯ್ಲೆಟ್ ಕಂಬೋರ್ಡನ್ನು ಕ್ಲೀನ್ ಮಾಡುವಂತಹ ಸೂಪರ್ ಆಗಿರುವಂಥ ಟಿಪ್ಸ್ ಇದು. ಇದನ್ನ ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮಗೆ ಟಾಯ್ಲೆಟ್ನ ಬ್ರಷ್ ಹಾಕದೆ ಉಜ್ಜದೆ ಹೇಗೆ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ. ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಸ್ವಲ್ಪ ಹಾರ್ಪಿಕ್ನ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಟೂತ್ ಪೇಸ್ಟ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಕೋಲ್ಗೇಟ್ ಟೂತ್ ಪೇಸ್ಟ್ನ ಬಳಸ್ತಾ ಇದ್ದೀನಿ. ಯಾವ ಟೂತ್ ಪೇಸ್ಟ್ ಆದರೂ ನೀವು ಬಳಸಬಹುದು. ಈ ಕೋಲ್ಗೇಟ್ ಟೂತ್ ಪೇಸ್ಟ್ ಬಳಸಿದ್ರೆ ಒಳ್ಳೆಯದು, ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ. ನಾನಿಲ್ಲಿ ಕೋಲ್ಗೇಟ್ನ ಯೂಸ್ ಮಾಡಿದ್ದೀನಿ. ನಂತರ ಇದಕ್ಕೆ ಇವೆರಡೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ತುಂಬಾ ಶಕ್ತಿ ಇದೆ. ಇದು ತುಂಬಾ ಚೆನ್ನಾಗಿ ಟಾಯ್ಲೆಟ್ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದಕ್ಕೆ ನಾವು 1 ಚಮಚದಷ್ಟು ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಅಡುಗೆ ಸೋಡಾ ನಿಮ್ಮೆಲ್ರಿಗೂ ಗೊತ್ತು, ಕ್ಲೀನಿಂಗಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ವಸ್ತು. ಕ್ಲೀನಿಂಗ್ ಕೆಲಸ ಬೇಗನೆ ಇದರಿಂದ ಮುಗಿಯುತ್ತೆ, ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ. ನಂತರ ಇದಕ್ಕೆ ಸ್ವಲ್ಪ ವಿನಿಗರ್ನ ಆ್ಯಡ್ ಮಾಡ್ಕೊಳ್ಬೇಕು. ವಿನಿಗರ್ ಹಾಕೋದ್ರಿಂದ ಟಾಯ್ಲೆಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಬ್ರಷ್ ಹಾಕಿ ಉಜ್ಜಿ ತಿಕ್ಕಿ ತೊಳೆಯುವಂಥ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು ಹೇಗೆ ರಿಯಾಕ್ಟ್ ಆಗಿದೆ ಅಂತ. ರಿಯಾಕ್ಟ್ ಆಗ್ತಿರೋದು ನಿಮಗೆ ಕಾಣಿಸ್ತಿದೆಯಲ್ಲ, ಹೆಂಗೆ ನೊರೆ ಬರ್ತಾ ಇದೆ ಅಂತ. ಈ ರೀತಿಯಾಗಿ ನೊರೆ ಬರುತ್ತೆ ನೋಡಿ. ಈ ವಿನಿಗರ್ ಹಾಕಿದ ತಕ್ಷಣ ಇದು ರಿಯಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಚೆನ್ನಾಗಿ ಇರುವಂಥ ಕ್ಲೀನರ್ ಒಂದು ರೆಡಿ ಆಯಿತು. ಈ ಕ್ಲೀನರ್ನ ನಾವಿವಾಗ ಟಾಯ್ಲೆಟ್ಗೆ ಹಾಕ್ಕೊಳ್ಬೇಕು. ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಟಾಯ್ಲೆಟ್ಗೆ ಇದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ನೋಡಿ. ಟಾಯ್ಲೆಟ್ನ ಕಂಬೋರ್ಡ್ ಇದೆಯಲ್ಲ, ಕಂಬೋರ್ಡ್ಗೆ ಈ ಲಿಕ್ವಿಡ್ನ ಈ ರೀತಿಯಾಗಿ ಹಾಕಿ ಹಾಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು, ಒಂದು 30 ನಿಮಿಷದಷ್ಟು ಕಾಲ ಅದನ್ನು ಹಾಗೆ ಬಿಟ್ಬಿಡಬೇಕು. ನಾವೇನು ಮಾಡ್ತೀವಿ, ಯೂಶ್ವಲಿ ಇದನ್ನು ಹಾಕಿದ ನಂತರ ಯಾವುದಾದ್ರೂ ಹಾರ್ಪಿಕ್ನ ಬಳಸಿದ ನಂತರ ಬ್ರಷ್ ಹಾಕಿ ಉಜ್ತೀವಿ. ಆದರೆ ಇದರಿಂದ ಹಾಗೆ ಮಾಡಬೇಕಾಗಿಲ್ಲ. ಜಸ್ಟ್ ಇದನ್ನು ಹಾಕಿ ಒಂದು 15ರಿಂದ 20 ನಿಮಿಷ, ಸಾಧ್ಯ ಆದರೆ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಬೇಕು. ಇದನ್ನು ಟಾಯ್ಲೆಟ್ನ ಯೂಸ್ ಮಾಡಬಾರ್ದು. ನಂತರ ಫ್ಲಶ್ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ನೋಡಿ. ನಾವು ಇವಾಗ ಫ್ಲಶ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ನೀಟಾಗಿ ಟಾಯ್ಲೆಟ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಬ್ರಷ್ ಹಾಕದೇ ನಾವು ಇವಾಗ ಟಾಯ್ಲೆಟ್ನ ಕ್ಲೀನ್ ಮಾಡಿದ್ದೀವಿ. ಈಸಿಯಾಗಿ ಈ ರೀತಿ ನೀವು ಮನೆಯಲ್ಲಿ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.